ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಇದೆಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಫೈನಲಿ ವಿ ರೀಚ್ ದ ಲಾಸ್ಟ್. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಇರುತ್ತೆ. ಸೊ ದಯವಿಟ್ಟು ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಯು ಸ್ಟಡಿಡ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಗೋನ್ ಟು ಪ್ರೆಸೆಂಟ್ ಇನ್ ಎಕ್ಸಾಮ್ ಇಸ್ ಇಂಪಾರ್ಟೆಂಟ್. ತುಂಬ ಆರಾಮಾಗಿ ಕೂಲಾಗಿ ಟೆನ್ಷನ್ ತೊಗೊಂಡಿರೋ ಬರೀರಿ. ಮೋರ್ ಆರ್ ಲೆಸ್ ನಾವು ಹೇಗೆ ಸ್ಟಡಿ ಮಾಡಿ ಅದೇ ರೀತಿ ಕ್ವಶನ್ಸ್ ಬರುತ್ತೆ, ತಲೆ ಕೆಡ್ಸ್ಕೊಂಬೇಡಿ. ಓಕೆ. ಆ್ಯಂಡ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್. ನಾನು ಸೆಕೆಂಡ್ PUC ಮ್ಯಾಥ್ಸ್ ಎಕ್ಸಾಮ್ ಹೋದ್ರೆ ತುಂಬ ಜನ ಮಕ್ಕಳು ಹೇಳ್ತಾ ಇದ್ರು, ಸರ್ ಟೈಮ್ ಆಗಿಲ್ಲ, ಮ್ಯಾನೇಜ್ಮೆಂಟ್ ಆಗಿಲ್ಲ ಅಂದ್ಬಿಟ್ಟು. ದಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಫಿನಿಶ್ ಎವ್ರಿಥಿಂಗ್ ಇನ್ ಟೈಮ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳು. ಓಕೆ. ಆ್ಯಂಡ್ ಕಮಿಂಗ್ ಟು ದ ನ್ಯೂಮರಿಕಲ್ಸ್, ಕೆಲವು ಮಕ್ಕಳು ಹೇಳ್ತಾ ಇದ್ರು ಆಲ್ಮೋಸ್ಟ್ ಎಲ್ಲ ಆಗಿದೆ ಮಕ್ಕಳು. MCQs ಒನ್ ಶಾಟ್ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಎಕ್ಸೆಪ್ಟ್ ದಟ್ ನ್ಯೂಕ್ಲಿಯರ್ ನ್ಯೂಮರಿಕಲ್ಸ್ ಕೇಳ್ತಾ ಇದ್ದೆ. ನ್ಯೂಕ್ಲಿಯರ್ ನ್ಯೂಮರಿಕಲ್ಸ್ ಆಲ್ರೆಡಿ ನಾನು ಲಾಸ್ಟ್ ಇಯರ್ ಮುಗಿಸಿದ್ದೀನಿ. ಲಾಸ್ಟ್ ಇಯರ್ ಅದರ್ ಲಾಸ್ಟ್ ಇಯರು ಐ ವಿಲ್ ಗಿವ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೇಮ್ ನ್ಯೂಮರಿಕಲ್ಸ್ ಬರುತ್ತೆ, ತುಂಬ ಈಸಿ ಇರುತ್ತೆ. ನೀವು ಆರಾಮಾಗಿ ಮಾಡ್ಬೋದು ನ್ಯೂಕ್ಲಿಯರ್ ನ್ಯೂಮರಿಕಲ್ಸ್ ಬಂದರೆ. ಅದು ಬಿಟ್ಟು ಆ್ಯಂಡ್ ಅಲೋ ಆ್ಯಸ್ ಮೆನಿ ಆಫ್ ಯು ನೋ ದಟ್ ಐ ವಿಲ್ ಬಿ ಕಮಿಂಗ್ ಟು ಶಿವಮೊಗ್ಗ ಬರ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ಲಿ ವಿಲ್ ಬಿ ಕಮಿಂಗ್ ಟು, ತುಂಬ ಜನ ಕಮೆಂಟ್ ಮಾಡ್ತಾರೆ DVS ಕಾಲೇಜ್ ಮತ್ತು ಕಸ್ತೂರ್ಬಾ ಕಾಲೇಜ್ ತುಂಬ ಅಕ್ಕಪಕ್ಕದಲ್ಲಿದೆ ಅಂದ್ಬಿಟ್ಟು. ಸೊ ಐ ವಿಲ್ ಕಮ್ ದೇರ್ ಆ್ಯಂಡ್ ಸೊ ವಿ ವಿಲ್ ಸೆಲೆಬ್ರೇಟ್ ದ ಫಿಸಿಕ್ಸ್ ಎಕ್ಸಾಮ್ ಟುಮಾರೋ. ನೀವೆಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ. ಬಿ ಕಾನ್ಫಿಡೆಂಟ್. ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರಲಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆರಾಮ್ ಎಕ್ಸಾಮ್ ಸ್ಟಡಿ ಮಾಡಿ. ದಟ್ ಇಸ್ ಆಯಿತಾ? ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಟೈಮ್ ಮ್ಯಾನೇಜ್ಮೆಂಟ್ ಕ್ವಿಕ್ಲಿ ಮಕ್ಕಳೇ. ಸೊ ನೋಡಿ, ಸ್ಟಾರ್ಟಿಂಗ್ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಸೊ ಫಿಸಿಕ್ಸ್ ಎಕ್ಸಾಮ್ ಆ್ಯಕ್ಚುಲಿ ನಿಮ್ಗೆ ತುಂಬ ಟೈಮ್ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ಮ್ಯಾಥಮೆಟಿಕ್ಸ್. ಇಲ್ಲಿ ತುಂಬ ಥಿಯರಿ ಕ್ವಶನ್ಸ್ ಇರುತ್ತೆ, ಎಷ್ಟೊಂದು ಸೇಮ್ ಕ್ವಶನ್ ಬಂದಿರುತ್ತೆ. ಡೆರಿವೇಷನ್ನು ನೀವು ಪ್ರಾಕ್ಟೀಸ್ ಮಾಡಿರುತ್ತೆ, ತುಂಬ ಫಾಸ್ಟಾಗಿ ಮಾಡ್ಬೋದು. ಬಟ್ ಯು ಮೇ ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್ ಆನ್ ದ ಪಾರ್ಟ್ ಡಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ನ್ಯೂಮರಿಕಲ್ಸು. ಸೊ ಬಿಗಿನಿಂಗಿಂದಾನೆ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಆಫ್ ದಿಸ್ ಟೈಮ್ ಸೇವಿಂಗ್ ಸೆಕ್ಷನ್ ಇನ್ ದಿಸ್ ಇಸ್ ಪಾರ್ಟ್ ಎ. ಪಾರ್ಟ್ ಎಲ್ಲಿ 20 ಮಾರ್ಕ್ಸ್ ಇರುತ್ತೆ. ಸೊ 20 ಮಾರ್ಕ್ಸ್ನ 20 ಮಾರ್ಕ್ಸ್ನ ಟ್ರೈ ಟು ಫಿನಿಶ್ ವಿತಿನ್ 20 ಮಿನಿಟ್ಸ್. ನೀವು ಎಕ್ಸಾಮ್ ಸ್ಟಾರ್ಟ್ ಆಗಿದ ತಕ್ಷಣ ವಿತಿನ್ 20 ಮಿನಿಟ್ಸ್, ಫಸ್ಟ್ 20 ಮಿನಿಟ್ಸಲ್ಲಿ ನೀವೆಲ್ಲ MCQs ಮುಗಿಸ್ಬೇಕು. ಇಫ್ ಯು ಟೇಕಿಂಗ್ ಸಮಥಿಂಗ್ ಮೋರ್ ದೆನ್ 1 ಮಿನಿಟ್, ಡೋಂಟ್ ಡೂ ಇಟ್. ಫಸ್ಟ್ ಆಫ್ ಆಲ್ ಆ ರೀತಿ ಕ್ವಶನ್ಸ್ ಯಾವುದು ಬರೋದಿಲ್ಲ, ಅಷ್ಟೊಂದು ಕಾಂಪ್ಲಿಕೇಟ್ ಕ್ವಶನ್ಸ್ ಎಲ್ಲ ಮೋಸ್ಟ್ಲಿ ಥಿಯರಿ ಬೇಸ್ ಇರೋದ್ರಿಂದ ನೀವು ಆರಾಮಾಗಿ 20 ಮಿನಿಟ್ಸಲ್ಲಿ ಮುಗಿಸ್ಬೋದು. ಪಾರ್ಟ್ ಎ ಇಟ್ ಇಸ್ ಟೈಮ್ ಸೇವಿಂಗ್ ಸೆಕ್ಷನ್. ಟ್ರೈ ಟು ಫಿನಿಶ್ ಆಸ್ ಸೂನ್ ಆಸ್ ಪಾಸಿಬಲ್. ಅದಾದ್ಮೇಲೆ ಪಾರ್ಟ್ ಡಿ ಬಂದಾಗ ಇಮ್ಯಾಜಿನ್ ಲೈಕ್ ಯು ಆರ್ ಗಿವಿಂಗ್ ಎ 2 ಮಿನಿಟ್ಸ್ ಫಾರ್ ಮಾರ್ಕ್ಸ್. 1 ಮಾರ್ಕ್ಗೆ 2 ಮಿನಿಟ್ಸ್ ಅಂತ ತೊಗೊಂಡಾಗೆ. ಸೊ 10 ಮಾರ್ಕ್ಸ್ ಅಂದರೆ ಒಂದು 5 ಕ್ವಶನ್ ಆನ್ಸರ್ ಮಾಡಬೇಕು. 2 5 10. ಸೊ 20 ಮಿನಿಟ್ಸಲ್ಲಿ ಟ್ರೈ ಟು ಫಿನಿಶ್ ಇಟ್. ಮ್ಯಾಕ್ಸಿಮಮ್ ಒಂದು ಎಕ್ಸ್ಟ್ರಾ ಒಂದು 2-3 ಮಿನಿಟ್ಸ್ ಅಷ್ಟೇ. ಸೊ ಯು ಹ್ಯಾವ್ ಟು ರನ್ ಫ್ರಮ್ ಬಿಗಿನಿಂಗ್ ಇಟ್ ಸೆಲ್ಫ್. ಸ್ಟಾರ್ಟಿಂಗಿಂದನೇ ಓಡಬೇಕು, ಲಾಸ್ಟಲ್ಲಿ ಓಡೋದಲ್ಲ. ಡೋಂಟ್ ಥಿಂಕ್ ಎಕ್ಸಾಮ್ ಇಸ್ ಫಾರ್ 3 hours. think exam is, forget about last 30 minutes. think exam is only for 2.5 hours ಅಷ್ಟೇ. ಅರ್ಥ ಆಯ್ತಾ? ಎಕ್ಸಾಮು ಒಂದು ಲಾಸ್ಟ್ 30 minutes ಮರ್ತೋಗ್ಬಿಡಿ. ಟ್ರೈ ಟು ರನ್ ಫ್ರಮ್ ಬಿಗಿನಿಂಗ್ ಇಟ್ಸ್. ಪ್ರತಿಯೊಂದು ಸೆಕ್ಷನ್ನು ಈ ಟೈಮಲ್ಲಿ ಕಂಪ್ಲೀಟ್ ಮಾಡೋಕ್ಕಂದ್ರೆ ಆ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು. ಅರ್ಥ ಆಯ್ತು? ದಟ್ಸ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಬಿ ಆ ಥರ. ಆ್ಯಂಡ್ ಪಾರ್ಟ್ ಸಿ ಬಂದು 3 ಮಾರ್ಕರ್ಸ್. ಯು ಹ್ಯಾವ್ ಇಟ್ ಅಗೇನ್ 15 ಮಾರ್ಕ್ಸ್ ಇರುತ್ತೆ. ಸೊ ಟ್ರೈ ಟು ಫಿನಿಶ್ 30 ಮಿನಿಟ್ಸಲ್ಲಿ ಮುಗಿಸಿ. ಪಾರ್ಟ್ ಡಿ ಬಂದು ಡೆರಿವೇಷನ್ ಇರುತ್ತೆ ಆ್ಯಂಡ್ ನ್ಯೂಮರಿಕಲ್ಸ್ ಇರುತ್ತೆ. ಸೊ ಡೆರಿವೇಷನ್ ಈಸಿಯಾಗಿ 30 ಮಿನಿಟ್ಸಲ್ಲಿ ಮಾಡ್ಬೋದು ನೀವು. ನ್ಯೂಮರಿಕಲ್ಸ್ ಬಂದಾಗ ದಯವಿಟ್ಟು ಆರಾಮಾಗಿ ಯೂನಿಟ್ಸ್, ಡೋಂಟ್ ಫರ್ಗೆಟ್ ಟು ರೈಟ್ ದ ಯೂನಿಟ್ಸ್ ಆ್ಯಂಡ್ ಫಾರ್ಮುಲಾ ಬರೆದು. ಎಲ್ಲ ಫಿಸಿಕ್ಸಲ್ಲೂ ಅಷ್ಟೇ ಯೂನಿಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯೂನಿಟ್ಸ್ ಬರೀಲೇಬೇಕು ನೀವು. ಮತ್ತು ಆಪ್ಷನ್ಸ್ ಬರೀಬೇಕಾದ್ರೆ ABC ಬರೆದು ಅದು ಆನ್ಸರ್ ಕೂಡ ಬರೀರಿ. ಆಪ್ಷನ್ ಎ ಈಸ್ ಚಾರ್ಜ್, ಆಪ್ಷನ್ ಬಿ ಆ ಥರ ಆಪ್ಷನ್ ಬರೆದು ಅದು ಆನ್ಸರ್ ಬರೀರಿ. ಅದು ವೆರಿ ಇಂಪಾರ್ಟೆಂಟ್. ಆಯಿತಾ? ಅದಾದಮೇಲೆ ನಂತರ ನ್ಯೂಮರಿಕಲ್ಸ್ ಬಿ ಕೇರ್ಫುಲ್ ಮಕ್ಕಳೇ. ಸೊ ಪ್ರಾಪರ್ ಸಬ್ಸ್ಟಿಟ್ಯೂಟ್ ಮಾಡಿ. ಡೋಂಟ್ ಟೇಕ್ ಟೂ ಮಚ್ ಟೈಮ್. ಟ್ರೈ ಟು ಫಿನಿಶ್ ವಿದಿನ್ 20-30 ಮಿನಿಟ್ಸ್ ನ್ಯೂಮರಿಕಲ್ಸ್. ಒಂದು ಎಕ್ಸ್ಟ್ರಾ ಒಂದು 5-10 ಮಿನಿಟ್ಸ್ ತೊಗೊಂಡ್ರೆ ಪರವಾಗಿಲ್ಲ, ಪ್ರೊವೈಡೆಡ್ ಯು ಸೇವ್ ದ ಟೈಮ್ ಎನಿವೇರ್ ಎಲ್ಸ್. ಆಯಿತಾ? ಆ್ಯಂಡ್ ಐ ವುಡ್ ಸಜೆಸ್ಟ್ ನ್ಯೂಮರಿಕಲ್ಸ್ ಆದರೆ ಇಫ್ ಯು ನಾಟ್ ಸೋ ಮಚ್ ಕಾನ್ಫಿಡೆಂಟ್, ಟ್ರೈ ಟು ಅಟೆಂಡ್ ನ್ಯೂಮರಿಕಲ್ಸ್ ಅಟ್ ದ ಎಂಡ್. ನ್ಯೂಮರಿಕಲ್ಸ್ ಲಾಸ್ಟಲ್ಲಿ ಬರೀರಿ. ಬಿಕಾಸ್ ಸಮ್ಟೈಮ್ ಫಾರ್ ಎಕ್ಸಾಂಪಲ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಇಫ್ ಯು ಗೆಟ್ ದಟ್ KVL KCL ನ್ಯೂಮರಿಕಲ್ ಟೇಕ್ ಲಾಟ್ ಆಫ್ ಟೈಮ್. ಇಟ್ ಮೇ ನಾಟ್ ಇವನ್ ಟೇಕ್ 10. ಇಟ್ ಮೇ ಟೇಕ್ ಮೋರ್ ದೆನ್ 10 ಮಿನಿಟ್ಸ್. ಅದರಿಂದ ಬೇರೆ ಸೆಕ್ಷನ್ಸ್ ಯಾವ್ದು ಫಾಸ್ಟಾಗಿ ಹೋದ್ರೆ ಅದು ಫಾಸ್ಟಾಗಿ ಮುಗಿಸಿ. ಟ್ರೈ ಟು ಕೀಪ್ ದ ನ್ಯೂಮರಿಕಲ್ಸ್ ಅಟ್ ದ ಎಂಡ್. ಮತ್ತು ಸೆಕ್ಷನ್ಸ್ ಬರೀಬೇಕಾದ್ರೆ ಸುಮ್ಮನೆ ಅನ್ನೆಸೆಸರಿ ನನಗೆ ಎಲ್ಲ ಗೊತ್ತು ಅಂತ ಎಲ್ಲ ಬರ್ಕೊಂಡು ಕುತ್ಕೊಬೇಡಿ. ಅರ್ಥ ಆಯ್ತಾ? ಫಸ್ಟ್ ಏನು ಬೇಕೋ ಅಷ್ಟು ಬರೀರಿ, ಅದಾದಮೇಲೆ ಎಕ್ಸ್ಟ್ರಾ ಬರ್ಕೊಳ್ಳಿ. ಅರ್ಥ ಆಯ್ತಾ ಮಕ್ಕಳೇ? ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವಿ ಪುಟ್ ಲಾಡ್ ಆಫ್ ಹಾರ್ಡ್ ವರ್ಕ್. ನಾನಂತೂ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಬೆಳಗ್ಗೆ ಇಡ್ಲಿ ತಿಂದಿದ್ದೆ ಅಷ್ಟೇ. ನಾನು ಐ ಕುಡ್ ನಾಟ್ ಇವನ್ ಈಟ್ ಎನಿ ಫುಡ್. ಆಫ್ಟರ್ ದಿಸ್ ಐ ವಿಲ್ ಈಟ್ ಆ್ಯಂಡ್ ಐ ವಿಲ್ ಕಮ್ ಟು ಮತ್ತೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಐ ಹ್ಯಾವ್ ಟು ಕಮ್ ಟು ಶಿವಮೊಗ್ಗ ಟುಮಾರೋ ಆ್ಯಂಡ್ ಸಿ ಯು ಆಲ್. ಎಕ್ಸಾಮ್ ಸೆಂಟರ್ಗೆ ಬರ್ತೀನಿ. ಎಲ್ಲ ಹ್ಯಾಪಿಯಾಗಿ ಆಚೆ ಬನ್ನಿ. ವಿಲ್ ಎಂಜಾಯ್ ಇಟ್. ಆಯಿತಾ? ಸೊ ಐ ಆಮ್ ವೆರಿ ಮಚ್ ವಿಲ್ ಆಲ್ ಡೂ ವೆರಿ ವೆಲ್. ಹ್ಯಾವ್ ಎ ಕಾನ್ಫಿಡೆನ್ಸ್ ಇನ್ ಯು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ದಟ್ಸ್ ಇಟ್ ಆ್ಯಂಡ್ ಸಿ ಯು. ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ. ಲೇಟ್ ಆದರೂ ಪರವಾಗಿಲ್ಲ. ಸ್ವಲ್ಪ ಲೇಟಾಗಿ ಎದ್ದೆ, ಸ್ವಲ್ಪ ಎದ್ದಿದ್ದು ಮುಗಿಸಿ ಎಲ್ಲ ಏನೇನಿದೆ ಎಲ್ಲ ಮುಗಿಸ್ಬಿಡಿ. ಆ್ಯಂಡ್ ಒಂದು 3-4 hours 4 to 5 hours ಮಲ್ಕೊಂಡ್ರೆ ಸಾಕು. ಬೇಕಾದ್ರೆ ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಆರಾಮ್ ಮಲ್ಕೊಳ್ಳಿ. ಬಿಕಾಸ್ ಕೆಮಿಸ್ಟ್ರಿ ಎಕ್ಸಾಮ್ಗೆ ತುಂಬ ಟೈಮ್ ಇದೆ. 4 days ಟೈಮ್ ಇದೆ. ಆಯಿತಾ ಮಕ್ಕಳೇ? ಸೊ ದ್ಯಾಟ್ಸ್ ಇಟ್. ವೆರಿ ವೆರಿ ಆಲ್ ದ ಬೆಸ್ಟ್. ಬೈ ಬಾಯ್. ಟೇಕ್ ಕೇರ್.